ಸಾರಿಗೆಯ ಈ ವಿಭಾಗದ ನೌಕರರಿಗೆ ಸಿಹಿ ಸುದ್ದಿ. ಈ ವಿಭಾಗದ ನೌಕರಿಗೂ ಕೂಡ ಏಕರೂಪದ ಶಿಸ್ತು ನಿಯಮಾವಳಿಗೆ ಆದೇಶ ನೀಡಲಾಗಿದ್ದು, ಇನ್ನು ಮುಂದೆ ಅಧಿಕಾರಿಗಳು ಈ ಸಾರಿಗೆ ನೌಕರರಿಗೆ ಇಂಕ್ರಿಮೆಂಟ್ ತಡೆ ಹಿಡಿಯುವ ಶಿಕ್ಷೆಗೆ ಈ ನಿಯಮಾವಳಿ ಅಡ್ಡಿ ಉಂಟು ಮಾಡಲಿದೆ. ಹೌದು, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರಿಗೆ, ವಿಶೇಷವಾಗಿ ಚಾಲನಾ ಸಿಬ್ಬಂದಿಗೆ ಸಂಬಂಧಿಸಿದಂತೆ ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ಪ್ರಿಯಾಂಕಾ ಅವರು ಅತ್ಯಂತ ಪ್ರಮುಖ ಹಾಗೂ ಐತಿಹಾಸಿಕ ಆದೇಶವನ್ನು ಹೊರಡಿಸಿದ್ದಾರೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆಯಲ್ಲಿ ಇದೇ 10ರಿಂದ ಜಾರಿಗೆ ಬಂದಿರುವ ನೌಕರರ ನಡತೆ ಹಾಗೂ ಶಿಸ್ತು ನಿಯಮಾವಳಿ 1971 ಮತ್ತು ಅದರ ತಿದ್ದುಪಡಿಗಳನ್ನು ಯಥಾವತ್ತಾಗಿ ಇಂದು ವಾಯುವ್ಯ ಸಾರಿಗೆ ನಿಗಮದಲ್ಲೂ ಅಳವಡಿಸಿಕೊಂಡು ಅದು ಕೂಡ ಇಂದಿನಿಂದಲೇ ಜಾರಿಗೆ ಬರುವಂತೆ ಅಧಿಕೃತ ಆದೇಶ ಹೊರಡಿಸಲಾಗಿದೆ. ಈವರೆಗೂ ಕೆಎಸ್ಆರ್ಟಿಸಿ ಹಾಗೂ NWKRTCಯಲ್ಲಿ ಬೇರೆಯದೇ ರೀತಿಯಲ್ಲಿ ತನಿಖೆ ಮತ್ತು ಶಿಕ್ಷೆಗಳನ್ನು ವಿಧಿಸಲಾಗುತ್ತಿತ್ತು. ಕೆಎಸ್ಆರ್ಟಿಸಿಯಲ್ಲಿ ನಿಯಮಾವಳಿಗಳು ಆಗಸ್ಟ್ 10, 2026 ಹಿಂದೆ ಅಸ್ಪಷ್ಟವಾಗಿದ್ದವು. ಅದೇ ರೀತಿ ವಾಯುವ್ಯ ಸಂಸ್ಥೆಯಲ್ಲೂ ನೌಕರರು ಎಸಗುವ ನಿರ್ದಿಷ್ಟ ತಪ್ಪುಗಳಿಗೆ ಇಂತಿಷ್ಟೇ ಶಿಕ್ಷೆ ಎಂದು ನಿಗದಿಯಾಗಿರಲಿಲ್ಲ. ಇದರಿಂದಾಗಿ ಅಧಿಕಾರಿಗಳು ತಮ್ಮಿಷ್ಟ ಬಂದಂತೆ ವಿಭಿನ್ನ ಶಿಕ್ಷೆ ನೀಡುತ್ತಿದ್ದರು. ಈ ತಾರತಮ್ಯಕ್ಕೆ ಕೆಎಸ್ಆರ್ಟಿಸಿ ಎಂಡಿ KB ಶಿವಕುಮಾರ್ ಅವರು ಆಗಸ್ಟ್ 10ರಂದು ಕಡಿವಾಣ ಹಾಕಿ ಏಕರೂಪ ಶಿಕ್ಷೆ ವಿಧಿಸುವ ಬಗ್ಗೆ ಆದೇಶ ಹೊರಡಿಸಿದ್ದರು. ಈಗ ಎಂ ಪ್ರಿಯಾಂಕಾ ಅವರು ಕೂಡ ಇದೇ ಆದೇಶವನ್ನು ಯಥಾವತ್ತಾಗಿ ಇಂದು ವಾಯುವ್ಯ ಸಾರಿಗೆ ನಿಗಮದಲ್ಲೂ ಅಳವಡಿಸಿ ಇಂದಿನಿಂದಲೇ ಜಾರಿಗೆ ಬರುವಂತೆ ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಒಂದೇ ರೀತಿಯ ತಪ್ಪಿಗೆ ವಿಭಿನ್ನವಾಗಿ ಅಧಿಕಾರಿಗಳು ಬೇರೆ ಬೇರೆ ಶಿಕ್ಷೆ ನೀಡುತ್ತಿದ್ದರಿಂದ ನೌಕರರಲ್ಲಿ ತೀವ್ರ ಅಸಮಾಧಾನವಿತ್ತು. ಅಲ್ಲದೆ ವಿವಿಧ ನ್ಯಾಯಾಲಯಗಳು ಸಹ ಈ ಲೋಪವನ್ನು ಬೊಟ್ಟು ಮಾಡಿ ಏಕರೂಪದ ಅಪರಾಧಕ್ಕೆ ಏಕರೂಪದ ಶಿಕ್ಷೆಯೇ ಸ್ವಾಭಾವಿಕ ನ್ಯಾಯ ಎಂದು ಅಭಿಪ್ರಾಯಪಟ್ಟಿದ್ದವು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಎಂಡಿ ಅವರು ಕೆಎಸ್ಆರ್ಟಿಸಿ ಮಾದರಿಯನ್ನೇ ಯಥಾವತ್ತಾಗಿ ಅಳವಡಿಸಿ ಪಾರದರ್ಶಕತೆ ತರಲು ನಾಂದಿ ಹಾಡಿದ್ದಾರೆ. ಈ ನೂತನ ಆದೇಶವು ಸಂಸ್ಥೆಯ ಚಾಲನಾ ಸಿಬ್ಬಂದಿಯ ಅಪರಾಧ ಮತ್ತು ಗೈರು ಹಾಜರಿ ಪ್ರಕರಣಗಳಿಗೆ ಮಾತ್ರವೇ ಅನ್ವಯಿಸುತ್ತದೆ. ಅಪಘಾತ ಪ್ರಕರಣಗಳನ್ನು ಹೊರಗಿಡಲಾಗಿದೆ. ಯಾವ ತಪ್ಪಿಗೆ ಎಷ್ಟು ಶಿಕ್ಷೆ, ಗೈರು ಹಾಜರಿಗೆ ಯಾವ ಕ್ರಮ ಎಂಬುದಕ್ಕೆ ಅನುಬಂಧ 1, ಅನುಬಂಧ 2 ಮತ್ತು ಅನುಬಂಧ 3ರಲ್ಲಿ ಸ್ಪಷ್ಟ ಮಾರ್ಗಸೂಚಿ ನೀಡಲಾಗಿದೆ. ಈ ಆದೇಶ ಜಾರಿಯಾದ ದಿನಾಂಕದ ವೇಳೆಗೆ ನಿಗಮದಲ್ಲಿ ಬಾಕಿ ಇರುವ ಎಲ್ಲಾ ಅಪರಾಧ ಮತ್ತು ಗೈರು ಹಾಜರಿ ಪ್ರಕರಣಗಳಿಗೂ ಈ ನೂತನ ನಿಯಮವೇ ಅನ್ವಯಿಸಲಿದೆ. ಹೊಸ ನಿಯಮದ ಪ್ರಕಾರ ಶಿಸ್ತು ಪಾಲನಾ ಅಧಿಕಾರಿಗಳು ಮಾರ್ಗಸೂಚಿಯಲ್ಲಿ ಸೂಚಿಸಲಾದ ಶಿಕ್ಷೆಗಿಂತ ಬೇರೆ ಶಿಕ್ಷೆ ವಿಧಿಸಬೇಕಾದರೆ ಅದಕ್ಕೆ ಸೂಕ್ತ ಮತ್ತು ಸಕಾರಣಗಳನ್ನು ಲಿಖಿತವಾಗಿ ದಾಖಲಿಸುವುದು ಕಡ್ಡಾಯವಾಗಿದೆ. ಸುಖ ಸುಮ್ಮನೆ ದಂಡ ಹಾಕುವುದು ಅಥವಾ ನೌಕರರನ್ನು ಸಸ್ಪೆಂಡ್ ಮಾಡುವಂತಿಲ್ಲ. ಯಾವುದೇ ಸಿಬ್ಬಂದಿಗೆ ಶಿಕ್ಷೆ ವಿಧಿಸುವ ಮೊದಲು ಆ ನೌಕರನ ಹಿಂದಿನ ಸೇವಾ ಇತಿಹಾಸ ಹಾಗೂ ಅಪರಾಧಗಳ ದಾಖಲೆಗಳನ್ನು ಅಧಿಕಾರಿಗಳು ಪರಿಶೀಲಿಸಬೇಕು. ಸೇವಾ ಅವಧಿಯಲ್ಲಿ ಒಳ್ಳೆ ರೇಟಿಂಗ್ ಹೊಂದಿದ್ದರೆ ಅದನ್ನು ಪರಿಗಣಿಸಬೇಕಾಗುತ್ತದೆ. ಸಂಸ್ಥೆಯ ನಿಯಮ 22ರ ಅಡಿಯಲ್ಲಿ ನೌಕರನ ವಾರ್ಷಿಕ ವೇತನ ಬಡ್ತಿ ತಡೆ ಹಿಡಿಯುವ ಸಂದರ್ಭದಲ್ಲಿ ಇಲಾಖಾ ವಿಚಾರಣೆ ಅಗತ್ಯವಿಲ್ಲವೆಂದು ತೀರ್ಮಾನಿಸಿದ್ದರೆ ಆ ಬಗ್ಗೆ ಶಿಸ್ತು ಪ್ರಾಧಿಕಾರಗಳು ಸ್ಪಷ್ಟ ಕಾರಣಗಳನ್ನು ದಾಖಲಿಸಬೇಕಾಗುತ್ತದೆ. ಈ ಬಗ್ಗೆ ಆದೇಶ ಕೂಡ ಹೊರಡಿಸಲಾಗಿದೆ. ಮ್ಯಾನೇಜಿಂಗ್ ಡೈರೆಕ್ಟರ್ ಎಂ ಪ್ರಿಯಾಂಕಾ ಅವರು ಕೆಎಸ್ಆರ್ಟಿಸಿ ಮಾದರಿಯನ್ನು ಯಥಾವತ್ತಾಗಿ NWKRTCಗೂ ವಿಸ್ತರಿಸಿ ಜಾರಿಗೆ ತಂದಿರುವುದರಿಂದ ಸಂಸ್ಥೆಯ ಸಾವಿರಾರು ಚಾಲನಾ ಸಿಬ್ಬಂದಿಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಂತಾಗಿದೆ. ನಿಯಮಗಳಲ್ಲಿ ಸ್ಪಷ್ಟತೆ ಬಂದಿರುವುದರಿಂದ ಅಧಿಕಾರಿಗಳ ಕಿರುಕುಳ ತಪ್ಪಲಿದೆ ಎಂದು ನೌಕರರು ಕೂಡ ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಆದೇಶ ಕೂಡ ಹೊರಡಿಸಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆದೇಶಿಸಲಾಗಿದೆ. ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.